ಅಮ್ಮ ಒಂದು ಜೋಕಾಳಮ್ಮ. ನೀನೇ ನನ್ನ ಹತ್ರ ಎಷ್ಟು ದುಡ್ಡು ಅದೋ ಇನ್ಮೇಲೆ ನಿನ್ನ ಕಡೆಗೆ ಕೊಟ್ಬಿಡ್ತೀನಿ. ನಾನು ಎಲ್ಗನ ಹೋಗೋ ಮುಂದೆ ನಿನ್ನ ಹತ್ರ ಇಸ್ಕೊಂಡು ಹೋಗ್ತೀನಿ. ಏನ್ರಿ ಇದು ಹೊಸ ಪದ್ಧತಿ ಅಲ್ಲಮ್ಮ, ಅನುಭವ ಪಾಠ ಕಲಿಸಿದ್ದೆ. ನೀನು ನನ್ನ ಹೆಂಡತಿಯಾಗಿ ನನ್ನ ಪಾಠ ಕಲಿಸೋದು ನಿನ್ನ ಕರ್ತವ್ಯ. ನಾನು ಮೊನ್ನೆ ಏನು ಮಾಡೀನಿ, ದೋಸೆ ಹೋಟ್ಲಿತ್ತಲ್ಲಿ ಘಮ ಘಮ ಅಂತ ದೋಸೆ ವಾಸನೆ ಬರ್ತಿತ್ತು. ಯೂಟ್ಯೂಬ್ನಾಗ ಹೇಳ್ತಾರಲ್ಲೇ, ಎಂದೆಂದೂ ನಿನ್ನನ್ನು ಮರೆತು ಅಂದ ತಕ್ಷಣ ನನಗೆ ದೋಸೆ ಜ್ಞಾಪಕ ಆಗಿ ದೋಸೆ ಹೋಟ್ಲಿಗೆ ಹೋದೆ. ಘಮ ಘಮ ಅನ್ನೋ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಹಾಕ್ಕೊಟ್ರು. ತಿಂದು ಕಾಫಿ ಕುಡಿದು ಬರೋ ಮುಂದೆ ಬಿಲ್ ಕೊಡ್ಲಕ್ಕ ಪ್ಯಾಂಟ್ನಾಗ ಕೈ ಹಾಕ್ನಿ, ಪ್ಯಾಂಟ್ನಾಗ ದುಡ್ಡೇ ಇಲ್ಲ. ಆಮೇಲೆ ಅವ್ರಿಗೆ, ಏನ್ರಿ ನನ್ನ ವಾಚ್ ತೊಗೊಳ್ರಿ, ನನ್ನ ಹತ್ರ ದುಡ್ಡಿಲ್ಲ, ಈಗ ನಾನು ಹೊರಗೆ ಬಿಡ್ರಿ, ನಾನು ಮನೆಗೆ ಹೋಗ್ಬಂದು ದುಡ್ಡು ತಂದು ಕೊಡ್ತೀನಿ. ಜೋಬ್ನಾಗಿರೋ ದುಡ್ಡು ನನ್ನ ಹೆಂಡತಿ ಕದ್ದು ಬಿಟ್ಟಾಳ, ಅದು ನನಗೆ ಗೊತ್ತಿಲ್ಲದ ತಿಂದುಬಿಟ್ಟಿನಿ. ಅವರು, ಬೇಡ ಹೋಗಪ್ಪ, ವಾಚ್ ಏನು ಕೊಡಬೇಡ, ನಾವು ನಂಬಿಕೆ ಇಟ್ಟು ಕಳಿಸ್ತೀವಿ, ನೀನು ತಂದು ಕೊಡು ಅಂದರು. ಆವಾಗ ಹೇಗೋ ಒಂದು ಹೋಗಿ ಮರುದಿವ್ಸ ಅವರಿಗೆ ದೋಸೆ ರೊಕ್ಕ ಕೊಟ್ಟು ಬಂದೀನಿ. ಇನ್ಮೇಲೆ ಎಲ್ಲ ದುಡ್ಡು ನಿನ್ನ ಹತ್ರ ಕೊಡ್ತೀನಿ. ನೀನು ಕೇಳಿದಾಗ ನನಗೆ ಕೊಟ್ಟು ಕಳಿಸುವಂತೆ. ಆಫೀಸ್ಗೆ ಹೋಗೋ ಮುಂದೆ, ಹೊರಗಡೆ ಹೋಗೋ ಮುಂದೆ ನಿನ್ನ ಹತ್ರ ದುಡ್ಡು ಇಸ್ಕೊತೀನಿ. ನಿನ್ನಿಂದ ಮಸ್ತ್ ಪಾಠ ಕಲ್ತೀನಿ ನಾನು. ಸರಿ, ಹಾಗೆ ಮಾಡಿರಿ. ಚೆನ್ನಾಗದ ನಮ್ಮ ಜೋಕ್.